ಒಂದು ಹುಡುಗಿಯ ಬಳಿ ಎರಡು ಇಲಿಗಳಿದ್ದವು. ಒಂದು ಕಪ್ಪು ಇಲಿ ಮತ್ತು ಮತ್ತೊಂದು ಬಿಳಿ ಇಲಿ. ಕಪ್ಪು ಇಲಿ ಪ್ರತಿದಿನ ಹುಡುಗಿ ಎದ್ದೇಳುವ ಮೊದಲೇ ಹೊಲಕ್ಕೆ ಹೋಗಿ ಹಲಿ ಹೊಡೆದು ಸ್ಟ್ರಾಬೆರಿ ಬೆಳೆ ಬೆಳೆಸುತ್ತಿತ್ತು. ಆದರೆ ಬಿಳಿ ಇಲಿ ಮನೆಯೊಳಗೆ ಜಿಮ್ ಮಾಡುವಂತೆ ನಟಿಸಿ ದಿನವಿಡೀ ಮದ್ಯದ ನಶೆಯಲ್ಲಿ ಕಾಲ ಕಳೆಯುತ್ತಿತ್ತು. ಪ್ರತಿದಿನ ಕಪ್ಪು ಇಲಿ ಬರುವುದಕ್ಕಿಂತ ಮೊದಲು ಬಿಳಿ ಇಲಿ ತನ್ನ ದೇಹವಿಡೀ ಹೊಲದ ಮಣ್ಣು ಹಚ್ಚಿಕೊಂಡು ಹುಡುಗಿಯ ಮುಂದೆ ನಿಂತುಕೊಳ್ಳುತ್ತಿತ್ತು. ಹುಡುಗಿಗೆ ಮನೆಯ ಎಲ್ಲಾ ಕೆಲಸಗಳನ್ನು ಬಿಳಿ ಇಲಿ ಮಾಡುತ್ತದೆ ಎಂಬ ಭಾವನೆ ಉಂಟಾಗಿತ್ತು. ಆದ್ದರಿಂದ ಅವಳು ಪ್ರತಿದಿನ ಬಿಳಿ ಇಲಿಯನ್ನು ಸ್ನಾನ ಮಾಡಿಸಿ ಹಾಲು ಕುಡಿಸಿ ಹೆಚ್ಚು ಪ್ರೀತಿಸುತ್ತಿದ್ದಳು. ಆದರೆ ನಿರಪರಾಧಿ ಕಪ್ಪು ಇಲಿ ಪ್ರತಿದಿನ ಬಿಸಿಲಿನಲ್ಲಿ ತರಕಾರಿ ಮಾರಾಟ ಮಾಡಿ ಮನೆಯ ಖರ್ಚಿಗಾಗಿ ಹಣ ಸಂಪಾದಿಸುತ್ತಿತ್ತು. ಒಂದು ದಿನ ಹುಡುಗಿ ತನ್ನ ಕಾಲಿನ ಎಲುಬು ತೋರಿಸಲು ವೈದ್ಯರ ಬಳಿಗೆ ಹೋದಳು. ಇದನ್ನು ಅವಕಾಶವಾಗಿ ಮಾಡಿಕೊಂಡ ಬಿಳಿ ಇಲಿ ಮನೆಯನ್ನೇ ಮಾರಾಟ ಮಾಡಿ ಹಣ ತೆಗೆದುಕೊಂಡು ಓಡಿಹೋಯಿತು. ಸಂಜೆ ಹುಡುಗಿ ಮನೆಗೆ ಬಂದಾಗ ಅವಳನ್ನು ಅಲ್ಲಿಂದ ತಳ್ಳಿ ಹಾಕಿ ಹೊರಗೆ ಹಾಕಿದರು. ಆ ಕ್ಷಣದಲ್ಲಿ ಅಚಾನಕ್ ಕಪ್ಪು ಇಲಿ ಅಲ್ಲಿ ಬಂದು 2 ಪಟ್ಟು ಹಣ ನೀಡಿ ಆ ಮನೆಯನ್ನೇ ಮತ್ತೆ ಖರೀದಿಸಿತು. ಈ ಕಥೆ ಪರಿಶ್ರಮ ಮತ್ತು ಮೋಸದ ನಡುವಿನ ಸತ್ಯವನ್ನು ಹೇಳುತ್ತದೆ. ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ಉತ್ತಮ ಕಥೆಗಳಿಗಾಗಿ ನಮ್ಮ ಜೊತೆಗಿರಿ.